ಅಮ್ಮೆ ಏ ಅಮ್ಮೆ ಅಮ್ಮೆ ಏ ವಿದ್ಯಾ 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 ಅಮ್ಮೆ ಏ ವಿದ್ಯಾ ಮುದ್ದು ಸೊಸೆ ಮುದ್ದು ಸೊಸೆ. ಭಕ್ತಿಯಿಂದ ಅರ್ಕೆ ಮಾಡ್ಕೊಂಡು ಕೊಂಡ ತುಳಿಯಕ್ ಯಾರು ಬರ್ತಾರೋ ಅವ್ರಿಗೆ ಯಾವ ತೊಂದ್ರೆನೂ ಆಗದೆ ಇರ್ಲಿ ಅಂತ ಅಗ್ನಿ ಸ್ಪರ್ಶ ಮಾಡವ್ವ. ಹಂಡ್ರೆಡ್ ಪರ್ಸೆಂಟ್ ಈ ಲೇಡಿನ ಎಲ್ಲೋ ನೋಡಿದೀನಿ, ಬಟ್ ಎಲ್ಲಿ ಅಂತ ಫ್ಲಾಶ್ ಆಗ್ತಾ ಇಲ್ವಲ್ಲ. ಲೇ ಮೂರಡಿ, ನಿನ್ ಚಿತೆಗೆ ನೀನೇ ಬೆಂಕಿ ಹಾಕಳಕ್ ಹೋಯ್ತಾ ಇದೀಯ. ಒಳ್ಳೆ ಸಾವು ಕೊಡವ ತಾಯಿ ಅಂತ ಆ ದೇವ್ರನ್ನ ಬೇಡ್ಕೊಂಬಿಡು. ಇಲ್ಲಿಗೆ ಜಿಲಿಟನ್ ಕೃಷ್ಣ ಅನ್ನೋ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನು ಆಗ್ಲಿಂದ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾನೆ. ಎಸ್, ಇದು ಅವನೇ, ಆ ಜಿಲೆಟಿನ್ ಕೃಷ್ಣನೇ. ಜಿಲೆಟಿನ್ ಕೃಷ್ಣ, ವೇಷ ಹಾಕೊಂಡು ಇಲ್ಲಿ ಏನ್ ಮಾಡಕ್ ಬಂದಿದ್ಯಾ? ನಿಜ ಒಪ್ಕೊಂಡ್ರೆ ಸರಿ, ಹೇಳೋ. ಅರೆ ಇಳಿ, ಏನಾಯ್ತು? ಅಂತ ತಪ್ಪು ಕೆಲಸ ಏನ್ ಮಾಡಿದ್ಲು ಇವಳು? ವೇಷ ನೋಡಿ ಮೋಸ ಹೋಗ್ಬೇಡ ಬ್ರೋ. ಇವಳು ಅವಳಲ್ಲ, ಅವನು. ಏನ್ ಹೇಳ್ತಾ ಇದೀಯ? ಅರ್ಥ ಆಗ್ಲಿಲ್ಲ ಗೆಳೆಯ. ಇವನ್ ಬೇರೆ ಯಾರು ಅಲ್ಲ, ಪೊಲೀಸವ್ರು ಹೇಳಿದ್ರಲ್ಲ, ಜಿಲೆಟಿನ್ ಕೃಷ್ಣ, ಅವನೇ ಇವನು. ಬ್ರೋ, ಇವನ್ ಆಗ್ಲೇನೆ ಬಂದು ಇಲ್ಲೇನೋ ಮಾಡಕ್ ಪ್ಲಾನ್ ಮಾಡಿದಾನೆ, ಬಟ್ ಅವಾಗ್ಲೇ ಆಗಿಲ್ಲ. ಅದಕ್ಕೋಸ್ಕರ ಈಗ ಹೆಣ್ಣಿನ ವೇಷ ಹಾಕೊಂಡ್ ಬಂದಿದ್ದಾನೆ. ದಿಟ ಹೇಳ್ಬಿಡ್ಲಾ? ಇಲ್ಲಿ ಯಾಕೆ ಬಂದಿದ್ಯಾ? ಅದೇನ್ ಪ್ಲಾನ್ ಮಾಡಿದ್ಯಾ ಹೇಳ? ಇಲ್ಲ ನಾನು ಪಿಕ್ ಪಾಕೆಟ್ ಮಾಡಕ್ ಬಂದಿದೆ ಅಷ್ಟೇ. ಏಯ್, ಪಿಕ್ ಪಾಕೆಟ್ ಮಾಡಕ್ ಬರೋರು ಈ ತರ ವೇಷ ಹಾಕೊಂಡ್ ಖಾಲಿ ಕೈಲಿ ಹೋಗಲ್ಲ ಕಣೋ. ನಿನ್ನ ಉದ್ದೇಶ ಹೇಳ? ಸುಮ್ನೆ ಏನ್ ಮಾಡಿದ್ಯಾ ಹೇಳೋ. ಸತ್ಯವಾಗ್ಲು ನಾನೇನು ಮಾಡಿಲ್ಲ, ನಾನು ಬಂದಿದ್ದೆ ಅದಕ್ಕೋಸ್ಕರ. ದೊಡ್ಡದಾಗಿ ಏನೋ ಅನಾಹುತ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಬ್ರೋ ಇವನು. ಈಗ ಏನಾದ್ರೂ ಇವನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಒಂದಾಗುತ್ತೆ.
ಇನ್ನು 5 ನಿಮಿಷ ಕಳೆದ್ರೆ ನಾನು ಏನ್ ಮಾಡಿವ್ನಿ ನಿಮ್ಗೆ ಗೊತ್ತಾಗುತ್ತೆ. ನಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಕರಿಯೋ. ಸತ್ಯ ಹೇಳೋ ಇಲ್ಲ ತಲೆ ಹಾಕ್ಬಿಡ್ತೀನಿ. ಹೇಳೋ. ಹೇಳ್ತೀನಿ. ಅದು ಕೊಂಡಿ ಸೌದೆ ಒಳಗೆ ಬಂಡೆ ಬ್ಲಾಸ್ಟ್ ಮಾಡೋ ಮದ್ದು ಬಡಗಿವ್ನಿ. ಅದು ಬ್ಲಾಸ್ಟ್ ಆದ್ರೆ ಮಗ್ಳೂರು ಜೀವನೇ ಹೋಗುತ್ತೆ. ಒಬ್ರು ಉಳೆಲ್ಲ. ವಿದ್ಯಾ 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 ಅಮ್ಮೆ ವಿದ್ಯಾ ಎಲ್ಲ ಹಂಗೆ ದೂರ ಹೋಗಿ ಅಮ್ಮೆ ಅಮ್ಮೆ ವಿದ್ಯಾ ಅಮ್ಮೆ ವಿದ್ಯಾ ಕಾನ್ಸ್ಟೇಬಲ್ ಮೊದಲು ಜನರ ರಕ್ಷಣೆ ಮಾಡಿ, ಯಾರು ಬಿಡ್ಬೇಡಿ. ವಿಧಿನ್ ಏನು ಆಗಿಲ್ಲ, ಗಾಬರಿಯಿಂದ ಜ್ಞಾನ ತಪ್ಪೋಳು ಅಷ್ಟೇ. ಇನ್ಸ್ಪೆಕ್ಟ್ರೆ, ಈ ಕೆಲಸ ಯಾರೇ ಮಾಡಿರ್ಲಿ ಅವ್ರನ್ನ ಹುಡುಕ್ಸಿ ಅರೆಸ್ಟ್ ಮಾಡಿ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬಿಡಿ ಸರ್, ಅದನ್ನ ನಾನು ನೋಡ್ಕೋತೀನಿ. ಇಲ್ಲಿ ಯಾರು ಇನ್ನೇನು ಮಾತಾಡೋದು ಬೇಡ, ಮೊದಲು ಅಟ್ಟಿಗೆ ಕರ್ಕೊಂಡು ನೋಡಿ. ಸರಿಯಪ್ಪ. ಏಯ್, ಈ ಕೆಲಸ ಮಾಡಕ್ ಹೇಳ್ದವ್ರು ಯಾರು ಅಂತ ಮರ್ವಾದಾಗ ಬಾಯ್ ಬಿಟ್ರೆ ಸರಿ, ಇಲ್ದ ಹೋದ್ರೆ ಪರಿಣಾಮ ನೆಟ್ಗಿರಕಿಲ್ಲ. ಏಯ್, ನಿನ್ನ ತಾನೇ ಕೇಳ್ತಾ ಇರೋದು, ಸತ್ಯನ ಬಾಯ್ ಬಿಡ್ತೀಯಾ ಇಲ್ಲ ನಮ್ ಭಾಷೆಯಲ್ಲಿ ಬಾಯ್ ಬಿಡಿಸ್ಬೇಕಾ? ಇವನ್ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಾಕಿಲ್ಲ ಸರ್. ಇವನ್ ತಾವ ಹೆಂಗ್ ಸತ್ಯ ಕಕ್ಕಿಸ್ಬೇಕು ಅಂತ ನಂಗ್ ಸಂದಾಗ ಗೊತ್ತದೆ. ಒಂದ್ ನಿಮಿಷ ಭದ್ರ ಕೊಡ್ರೆ.
ಇವನ್ಗೋಸ್ಕರ ನೀವೇ ಕಾನೂನು ಕೈ ತಗೊಳ್ತೀರಾ? ಇವನ್ ಬಾಯ್ ಬಿಡ್ಸಕ್ಕೆ ನಮ್ ಡಿಪಾರ್ಟ್ಮೆಂಟ್ ಇದೆ. ಇಲ್ಲ ಸರ್, ಇವನ್ನ ಕೊಂದಾಕಿ ನನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಇವನಿಗೇನಾದ್ರೂ ಸತ್ಯ ಹೇಳಲಿಲ್ಲ ಅಂತಂದ್ರೆ ಇವನನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ಭದ್ರ, ತಾಳ್ಮೆ ತಗೊಳ್ಳ. ಅದೇನಾದ್ರೂ ಆಗ್ಲಿ ಬಿಡು ಅಪ್ಪಯ್ಯ, ಇವನನ್ ಮಾತ್ರ ನನ್ ಜೀವ ಸಮೇತ ಉಳ್ಸಕ್ಕಿಲ್ಲ. ಏನು ಮಾಡ್ಬೇಡಿ ದಯವಿಟ್ಟು, ನಾನು ಎಲ್ಲ ಸತ್ಯವನ್ನು ಹೇಳ್ಬಿಡ್ತೀನಿ. ಹೇಳ, ಇಷ್ಟಕ್ಕೆಲ್ಲ ಕಾರಣ ಯಾರು, ಇದನ್ನೆಲ್ಲ ಮಾಡಕ್ ಕೇಳ್ದವ್ರು ಯಾರು ಅಂತ ಹೇಳ. ಗೌಡ್ರೆ, ಅದು ಅದು ಅವರು ನಿಮ್ಮ ಲೇ, ನಿಂಗೆ ಈ ಕೆಲಸ ಮಾಡಕ್ ಹೇಳ್ದವ್ರು ಯಾರು ಅಂತ ಸತ್ಯ ಬಗೊಳ್ಳ. ಲೇ, ಈಗ ಹೇಳಲಿಲ್ಲ. ಬೇರೆ ಯಾರು ಅಲ್ಲ ಗೌಡ್ರೆ, ನಾನೇ ಮಾಡಿದ್ದು. ಏಯ್, ನನ್ನ ಮ್ಯಾಗ ನಿನ್ಗೆ ಯಾಕ್ಲ ದ್ವೇಷ? ನಮ್ಮ ಮಟ್ಟಿಗೂ ನಿನ್ಗೂ ಏನ್ಲ ಸಂಬಂಧ? ಹೊರವಾದಾಗ ಸತ್ಯ ಹೇಳಿದ್ರೆ ಸರಿ, ಸುಳ್ಳು ಹೇಳಿದ್ರೆ ಸತ್ಯವಾಗ್ಲು ಗೌಡ್ರೆ, ನಾನೇ ಮಾಡಿದ್ದು. ನಾನು ವಿರೋಧ ಪಕ್ಷ ಕಾರ್ಯಕರ್ತ. ನಮ್ ನಾಯಕರು ಗೆಲ್ತಾರಂತೇಳಿ ದುಡ್ಡು ಕಟ್ಟಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ಅದೇ ಕೋಪದಲ್ಲಿ, ಕುಡ್ದಿದ್ ಜ್ಞಾನದಲ್ಲಿ ಈ ಕೆಲಸ ಮಾಡ್ಬಿಟ್ಟೆ ಗೌಡ್ರೆ, ಅಷ್ಟೇ. ನೀ ಹೇಳ್ತಾ ಇರೋದಲ್ಲ ಸತ್ಯ ತಾನೇ? ಹ್ಞೂ ಗೌಡ್ರೆ. ದಯವಿಟ್ಟು ನನಗೆ ಕ್ಷಮಿಸಿಬಿಡಿ. ಕ್ಷಮೆ ಅದನ್ನ ನಾವು ಕೊಡಿಸ್ತೀವಿ. ಬಾ ನಮ್ ಜೊತೆ. ಕಾನ್ಸ್ಟೇಬಲ್ಸ್, ಎಳ್ಕೊಂಡೋಗ್ರಿ ಇವನ್ನ. ಸರ್, ಈಗಲೇ ಇವನ್ ಮೇಲೆ FIR ಹಾಕ್ತೀವಿ. ಎಂಕ್ವೈರಿನ ಶುರು ಮಾಡ್ತೀವಿ. ಫರ್ದರ್ ಏನೇ ಇದ್ರು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ನಾನಿನ್ನು ಬರ್ತೀನಿ.